ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ಕಿಚನ್. ಮನೇಲೇ ಈಸಿಯಾಗಿ ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ನೋಡೋಣ. ಕೊಬ್ಬರಿ ಎಣ್ಣೆ ಅರ್ಧ ಲೀಟ್ರ್ ತೊಗೊಂಡಿದ್ದೀವಿ. ಕರ್ಬೇವಿನ ಸೊಪ್ಪು ರುಬ್ಬಿಕೊಂಡಿದ್ದೀವಿ. ಕರ್ಬೇವಿನ ಸೊಪ್ಪು ಪೌಡ್ರ್ ಮಾಡಿಟ್ಕೊಂಡಿದ್ದೀವಿ. ಅಗಸೆ ಬೀಜ ಅರ್ಧ ಕಪ್ಪು, ಮೆಂತ್ಯ ಅರ್ಧ ಕಪ್ಪು, ಇದನ್ನು ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಬೆಟ್ಟದ ನೆಲ್ಲಿಕಾಯಿ, ಈರುಳ್ಳಿ, ಆಲಿವೆರಾನ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ತವಾಲಿ ಅಂದರೆ ಎಷ್ಟು ಬೇಕು ಅದರಲ್ಲಿ ಎಣ್ಣೆ ಹಾಕೊಳ್ಳಿ. ನಿಮಗೆ ಎಷ್ಟು ಬೇಕು ಅಂದರೆ ಒಂದು ವರ್ಷಕ್ಕಾಗಬೇಕಾ, ಒಂದು ತಿಂಗ್ಳಿಗಾಗಬೇಕಾ ನೋಡ್ಕೊಂಡು ಹಾಕೊಳ್ಳಿ. ನಮಗೆ ಬೇಕು, ಅದಕ್ಕೆ 1 ಲೀಟ್ರು ಎಣ್ಣೆ ಹಾಕ್ಕೊತಾ ಇದ್ದೀವಿ. ಎಣ್ಣೆ ಒಂದು ಸ್ವಲ್ಪ ಕಾಯೋವಾಗ ನಾವೇನೇನು ಪೇಸ್ಟ್ ಮಾಡ್ಕೊಂಡಿದ್ರೋ ಅದೆಲ್ಲ ಹಾಕ್ಕೊಬೇಕು. ಇದಕ್ಕೆ ನೀವು ದಾಸವಾಳನೂ ಆ್ಯಡ್ ಮಾಡ್ಬೋದು. ಅಂದರೆ ನೆಲ್ಲಿಕಾಯಿ ಅದು ತೋರಿಸಿದ್ನಲ್ಲ, ಅದಕ್ಕೆ ನೀವು ದಾಸವಾಳ ರುಬ್ಬು ಹಾಕ್ಕೊಬೋದು. ಇವಾಗ ಇದು ಪೇಸ್ಟ್ ಹಾಕ್ತಾಯಿದ್ದೀವಿ. ನಾವೇನು ಪೇಸ್ಟ್ ಮಾಡ್ಕೊಂಡಿದ್ರೋ ಅದೆಲ್ಲ ಹಾಕಾಯ್ತು. ಕರ್ಬೇವಿನ ಸೊಪ್ಪು ಪುಡಿ ಹಾಕ್ತಾಯಿದ್ದೀವಿ, ಪೌಡರು. ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗೋವರೆಗೂ ಎಗರುತ್ತಾ ಇರುತ್ತೆ. ನೀರಿನ ಅಂಶ ಎಲ್ಲ ಕಮ್ಮಿ ಆದಮೇಲೆ ಎಣ್ಣೆ ಥರ ಆಗಬೇಕು. ಆಮೇಲೆ ಒಂದು ಸ್ಟೈನರ್ ತೊಗೊಂಡು ಸೋರಿಸ್ಕೊಂಡು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ಹೇಳ್ದಂಗೆ ನೀರಿನ ಅಂಶ ಕಮ್ಮಿ ಆಗೋವರೆಗೂ ಈ ಥರ ಕುದೀತಾ ಇರುತ್ತೆ ನೋಡಿ. ಇದಕ್ಕೆ ನೀವು ಈರುಳ್ಳಿ ಸಿಪ್ಪೆ ಕೂಡ ಆ್ಯಡ್ ಮಾಡ್ಬೋದು. ಇದಕ್ಕಲ್ಲ, ಪೇಸ್ಟ್ಗೆ ನೆಲ್ಲಿಕಾಯಿ ಅದೇನೇನಿದೆಯೋ ಅದಕ್ಕೆ ನೋಡಿ. ಈ ಥರ ಕುದೀತಾ ಇದೆ. ಒಂದು 10ರಿಂದ 15 ನಿಮಿಷವರೆಗೂ ಕುದಿಸ್ಕೊಳ್ಳಿ. ಏನಾದರೂ ಈರುಳ್ಳಿ ಹೆಚ್ಚಾಗಿ ಕಟ್ ಮಾಡಿದರೆ ಸಿಪ್ಪೆ ಇರುತ್ತಲ್ಲ, ಅದನ್ನು ಹಾಕೊಬೋದು. ನಮ್ದಿದೆ, ಹಾಕ್ಕೊತಾ ಇದ್ದೀವಿ ನೋಡಿ. ಈ ಥರ ಈರುಳ್ಳಿ ಸಿಪ್ಪೆ ಎಲ್ಲ ಏನಕ್ಕೆ ಆ್ಯಡ್ ಮಾಡೋದಂದರೆ ಏನು ಡ್ಯಾಂಡ್ರಫ್ ಏನೇನಿರುತ್ತೋ ಎಲ್ಲ ಹೋಗುತ್ತೆ. ಕೂದಲು ಚೆನ್ನಾಗಿ ಉದ್ದವಾಗಿ ದಪ್ಪವಾಗಿ ಬೆಳೆಯುತ್ತೆ. ಯಾರ್ಯಾರು ಶಾರ್ಟ್ ಕೂದಲು ಇದೆಯೋ ಅವ್ರು ಇದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ಯಾರು ಡ್ಯಾಂಡ್ರಫ್ ಇದೆಯೋ ಅವರು ಕೂಡ ಟ್ರೈ ಮಾಡ್ಬೋದು ಇದನ್ನು ನೋಡಿ. ಈ ಥರ ಕುದೀತಾ ಇದೆ. ನೀರಿನ ಅಂಶ ಕಡಿಮೆ ಆಗೋವರೆಗೂ ಮಾತ್ರ. ಆಮೇಲೆ ಎಣ್ಣೆ ಒಂಥರ ಇದಾಗುತ್ತೆ ನೋಡಿ. ಈ ಥರದ್ದೆಲ್ಲ ಕುದಿಯೋದು ಕಮ್ಮಿ ಆದಾಗ ಎಣ್ಣೆ ಆಗುತ್ತೆ ನೋಡಿ. ಈ ಥರ ಎಲ್ಲ ಕುದಿಬೇಕು. ಈ ಥರ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ಅಂದರೆ ಆಗಿದೆ ಅಂತ ಎಣ್ಣೆ ಫಾರ್ಮ್ ಬರ್ತಾ ಇದೆ ನೋಡಿ. ಈ ಥರ ಸ್ಟೇನರ್ಗೆ ಹಾಕೊಂಡು ಸೋಸ್ಕೊತಾ ಇದ್ದೀವಿ. ನಾವು ಸುಮ್ಮನೆ ಇದನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ನೀವು ಒಂದು ಗಾಜಿನ ಬಾಟ್ಲಿಗೆಲ್ಲ ಹಾಕಿ ಒಂದು ಸ್ಟೋರ್ ಮಾಡ್ಕೊಬೋದು ನೋಡಿ. ಇದು ತಣ್ಣಗಾದ್ಮೇಲೆ ಒಂದು ಗಾಜಿನ ಬಾಟ್ಲಿಗೋ ಅಥವಾ ಪ್ಲಾಸ್ಟಿಕ್ ಬಾಟ್ಲಿಗೋ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ನೋಡಿ. ಎಲ್ಲ ಆದಮೇಲೆ ನಾವೇನೇನು ಪೇಸ್ಟ್ಗಳು ರುಬ್ಕೊಂಡಿದ್ರೋ ಅದೆಲ್ಲ ಕುದಿಸಾದ್ಮೇಲೆ ನೋಡಿ ಹೆಂಗಿದೆ ಅಂತ. ನೀವು ಇದನ್ನು ಆಯಿಲ್ನ ಟ್ರೈ ಮಾಡ್ಬೋದು ನ್ಯಾಚುರಲ್ ಆಗಿ. ಯಾರು ಶಾರ್ಟ್ ಕೂದಲಿದೆಯೋ, ಯಾರು ಚಿಕ್ಕ ಕೂದಲಿದೆಯೋ ಅವರು ಇದನ್ನು ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಕೂದಲು ಬೆಳೆಯುತ್ತೆ. ಆ್ಯಂಡ್ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗುತ್ತೆ. ಸ್ಟ್ರಾಂಗ್ ಆಗಿ ದಟ್ಟವಾಗಿ ಕೂದಲು ಬೆಳೆಯುತ್ತೆ. ನೀವು 1 ನೈಟ್ ಬೇಕಂದರೆ ಇದೇ ಪಾತ್ರೆಯಲ್ಲಿ ಇಟ್ಕೊಬೋದು. ಅವಾಗ ಇನ್ನೂ ಅದು ಚೆನ್ನಾಗಾಗಿರುತ್ತೆ. ಆಮೇಲೆ ಸ್ಟೈನರ್ಗೆ ಹಾಕ್ಕೊಂಡು ಸೋರಿಸ್ಕೊಂಡು ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊಬೋದು. ನೋಡಿದ್ರಲ್ಲ ಎಣ್ಣೆ ಹೆಂಗೆ ರೆಡಿ ಆಯಿತು ಅಂತ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಅಡುಗೆ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಶುಭರಾತ್ರಿ.